ಹಾಯ್, ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಭಾವಿಸ್ತೀನಿ. ಸೊ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ 6th ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಹಾಗೆ ಕಾಮೆಂಟ್ ಮೂಲಕ ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ. ಸೊ ಇವತ್ತಿನ ಈ ವ್ಲಾಗ್ನ ನಾನು ಮಧ್ಯಾಹ್ನ ಹಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಸ್ವಲ್ಪ ಎದ್ದಿದ್ದು ಲೇಟ್ ಆಯ್ತು, ತುಂಬಾನೇ ಲೇಟ್ ಆಗೋಗಿತ್ತು. ಹಾಗಾಗಿ ಬೆಳಿಗ್ಗೆ ಮಾಡುವಂತ ಕೆಲಸಗಳನ್ನೆಲ್ಲ ನಾನು ಮಧ್ಯಾಹ್ನ ಹಂಗೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ ಎದ್ದಿದ ತಕ್ಷಣನೇ ಒಂಚೂರು ಊಟ ಮಾಡಿಸೋದು, ನಾನು ಊಟ ಮಾಡೋದು ಸ್ವಲ್ಪ ತಡವಾಗ್ಬಿಡುತ್ತೆ. ಅದಾದ್ಮೇಲೆ ಈ ಕೆಲಸ ಎಲ್ಲ ತಿಂಡಿ ಆದ್ಮೇಲೆ ಮಾಡ್ಕೊಬೇಕಾಗುತ್ತೆ. ಎದ್ದಿರೋದೇ ಲೇಟು. ಇನ್ನೂ ಈ ಕೆಲಸ ಎಲ್ಲ ಮುಗಿಸಿ ತಿಂಡಿ ತಿನ್ನೋದಾದ್ರೆ ನಮ್ಗೆ ಗ್ಯಾಸ್ಟ್ರಿಕ್ ಆಗ್ಬಿಡುತ್ತೆ. ಹಾಗಾಗಿ ಫಸ್ಟ್ ನಾವು ಬರ್ತಾನೆ ಬ್ರಷ್ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿ ಬಂದ್ಬಿಡ್ತೀವಿ. ಬಂದ್ ಕೂಡಲೇ ಟಿಫನ್ ತಿನ್ಬಿಟ್ಟು ಆಮೇಲೆ ಆರಾಮಾಗಿ ಕೆಲಸನ ಮಾಡ್ಕೊಂತೀನಿ. ಇನ್ನು ಫಸ್ಟ್ಗೆ ಹೇಳೋದಾದ್ರೆ, ನಾನು ಫಸ್ಟ್ ಹೊರಗಡೆ ಬಾಗ್ಲೆಲ್ಲ ತೊಳೆದಿದ್ದಾದ್ಮೇಲೆ ಕಸ ಗುಡಿಸಿ ನೆಲನೂ ಕೂಡ ಒರೆಸ್ಬಿಟ್ಟೆ, ಪಾತ್ರೆನೂ ಕೂಡ ಹಾಗೆ ತೊಳ್ದಾಕ್ಬಿಟ್ಟಿದೀನಿ. ಈ ಕೆಲಸಗಳೆಲ್ಲ ಬೇಸಿಕ್ ಕೆಲಸಗಳು, ಡೈಲಿ ಇರುವಂತ ಕೆಲಸಗಳೇ. ಸೊ ಹಾಗಾಗಿ ಈ ರೀತಿ ಕೆಲಸನ ಫಸ್ಟ್ ಏನಿದೆ ಬೇಸಿಕ್ ಕೆಲಸ ಅದನ್ನ ಮುಗಿಸ್ಕೊಂಡ್ಬಿಡ್ತೀನಿ. ಅತ್ತೆನು ಮತ್ತೆ ಮೈದ್ನನು ಹಾಸ್ಪಿಟಲ್ಗೆ ಹೋಗಿದ್ರು. ಅತ್ತೆಗೆ ಸ್ವಲ್ಪ ಹುಷಾರಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಆ ಕಡೆಯಿಂದ ಬರ್ತಾ ಅವರು ಕೂಡ ನನ್ಗೆ ಬೆಣ್ಣೆ ದೋಸೆ ಇಷ್ಟ ಅಂತ ಹೇಳ್ಬಿಟ್ಟು ದಾವಣಗೆರೆ ಬೆಣ್ಣೆ ದೋಸೆನ ತಂದ್ಕೊತಿದ್ದಾರೆ. ಸೊ ಅದನ್ನ ನಾನು ಇಬ್ರು ತಿಂತಾ ಇದೀವಿ. ನಮ್ಮಿಬ್ರದ್ದು ಟಿಫನ್ ಆಗಿತ್ತು. ಈ ಕೆಲಸ ಎಲ್ಲ ಮುಗಿಸೋಷ್ಟರಲ್ಲಿ ಒಂದು 3 hours ಮೇಲೆ ಆಯ್ತು, ಒಂಚೂರು ಇಟ್ಕೊಂಡು ನಾನು ಕೆಲಸ ಮಾಡೋಷ್ಟ್ರಲ್ಲೇನೆ. ಸೊ ಹತ್ತತ್ರ ಲಂಚ್ ಟೈಮೇ ಆಗೋಯ್ತು, ಒಂದು 3 ಗಂಟೆ 3:30 ಆಗಿತ್ತು. ಸೊ ಇನ್ನೇನು ಊಟಕ್ಕೆ ದೋಸೆ ತಂದಿದಾರಲ್ಲ ಅಂತ ಹೇಳ್ಬಿಟ್ಟು ಅದನ್ನೇ ನಾನು ಮತ್ತೆ ಒಂಚೂಮ ತಿಂತಾ ಇದ್ದೀವಿ. ಇನ್ನು ಮನೇಲಿ ಎಲ್ರದ್ದು ಸಹ ಊಟ ಆಗಿತ್ತು. ಅತ್ತೆಯವರು ಕೂಡ ಹೊರಗಡೆನೆ ತಿನ್ಕೊಂಡ್ ಬಂದಿದ್ರು. ನನ್ಗೂ ಕೂಡ ದೋಸೆ ತಿಂದಿದ್ರಲ್ಲ, ನಮ್ಗೂ ಕೂಡ ಮಧ್ಯಾಹ್ನಕ್ಕೆ ಆಗೋಯ್ತು. ಇನ್ನೇನಿದ್ರು ಸಂಜೆಗೆ ಅಡ್ಗೆ ಮಾಡ್ಕೊಳ್ಳೋದು ಅಂತ ಅಂದ್ಕೊಂಡ್ವಿ. ಬಟ್ ಹಸ್ಬೆಂಡು ಟ್ರಿಪ್ಗೆ ಹೋಗ್ಬೇಕು, ಬೇಗ ಬರ್ತಾ ಇದ್ದೀನಿ, ಅಡ್ಗೆ ಏನಾದ್ರು ಮಾಡಿ ಅಂತ ಹೇಳಿದ್ರು. ಅವ್ರೇನ್ ಕೇಳಿಲ್ಲ, ನಾನೇ ಕಾಲ್ ಮಾಡಿದೆ ಎಷ್ಟು ಗಂಟೆಗೆ ಹೋಗ್ತೀರಾ ಟ್ರಿಪ್ಗೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಬರ್ತಾ ಇದ್ದೀನಿ ಮನೆಗೆ ಅಂತ ಹೇಳಿದ್ರು. ಸರಿ, ಅವ್ರು ಬಂದ್ರೆ ಊಟಕ್ಕೆ ಏನು ಇರೋದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಫೇವ್ರೇಟ್ ಉಪ್ಪು ಸಾಂಬಾರ್ ಮಾಡ್ತಾ ಇದ್ದೀನಿ. ಮೊಳಕೆ ಕಟ್ಟಿದ ಕಾಳಲ್ಲಿ ನಾನು ಇವತ್ತು ಉಪ್ಪು ಸಾಂಬಾರ್ ಮಾಡ್ತಾ ಇದ್ದೀನಿ. ಉಪ್ಪು ಸಾಂಬಾರ್ನ ಒಂದಷ್ಟು ವಿಧವಾಗಿ ಮಾಡ್ಬೋದು, ಸೊಪ್ಪಲ್ಲಿ ಮಾಡ್ಬೋದು, ಕಾಳುಗಳಲ್ಲಿ ಮಾಡ್ಬೋದು. ಸೊ ನಾನಿವತ್ತು ಮೊಳಕೆ ಕಟ್ಟಿದ ಕಾಳಲ್ಲಿ ಮಾಡ್ತಾ ಇದ್ದೀನಿ. ನನ್ನ ಫೇವ್ರೇಟ್ ಅಂತ ಹೇಳ್ಬೋದು ಉಪ್ಪು ಸಾಂಬಾರು. ಮಾಡಿ ತುಂಬಾ ದಿನಗಳೆಲ್ಲ, ವರ್ಷಗಳೇ ಆಗೋಗಿದೆ ಮನೆಯಲ್ಲಿ. ನಾನು ಅತ್ತೆನ ನನ್ನ ಹಸ್ಬೆಂಡು ಕೇಳ್ತಾ ಇರ್ತಾರೆ. ನನ್ನ ಹಸ್ಬೆಂಡ್ ಅಂತೂ ಕೇಳೋದೇ ಬಿಟ್ಬಿಟ್ರು, ಕೇಳಿದ್ರು ಮಾಡ್ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು. ಅದೇ ನಾವು ಮಾಡ್ಬೇಕು ಅನ್ಕೊಂಡಾಗೆಲ್ಲ ಮನೇಲಿ ಆಲ್ರೆಡಿ 2 ತರ 3 ತರ ಅಡಿಗೆ ಇದ್ದೇ ಇರುತ್ತೆ. ಸೊ ಫಸ್ಟ್ ಅದು ಖಾಲಿ ಆಗ್ಲಿ ಅಂದ್ಬಿಟ್ಟು ಸುಮ್ನೆ ಆಗ್ಬಿಡ್ತೀನಿ. ನೆಕ್ಸ್ಟ್ ಯಾವಾಗ್ಲನ್ನ ಮಾಡೋಣ ಅಂದ್ರೆ ನಾನು ಮಾಡಕ್ ಮುಂಚೆ ಅತ್ತೆ ಅಡಿಗೆ ಮಾಡ್ಬಿಡ್ತಾರಲ್ಲ, ಸೊ ಮಿಕ್ಕೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹಿಂಗೆ ಮಾಡದಲ್ಲೇ ಇದ್ದೆ. ಬಟ್ ಈ ಸಲ ಮಧ್ಯಾಹ್ನಕ್ಕೆ ಅಡಿಗೆಗೆ ಹೊರಗಡೆಯಿಂದ ತಿಂದಿರೋದ್ರಿಂದ ಬೆಳಿಗ್ಗೆ ಪಲಾವ್ ಮಾಡಿದ್ರು, ಬೆಳಿಗ್ಗೆ ಟಿಫನ್ ಆಗೋಯ್ತು. ಮಧ್ಯಾಹ್ನ ಯಾವ್ದೇ ರೀತಿ ಊಟ ಇರ್ಲಿಲ್ಲ. ಹಾಗಾಗಿ ಅವ್ರ ಫೇವ್ರೇಟ್ ಮತ್ತೆ ನನ್ನ ಫೇವ್ರೇಟ್ ಜೊತೆಗೆ ಮಾಡಿ ತುಂಬಾ ದಿನ ಆಗಿತ್ತು ಅಂತ ಹೇಳ್ಬಿಟ್ಟು ಇವತ್ತು ಉಪ್ಪು ಸಾಂಬಾರೇ ಮಾಡಿದೆ. ಹಸ್ಬೆಂಡ್ ಒಂದು 1/2 hour ಬರ್ತೀನಿ ಅಂತ ಹೇಳಿದ್ರು. ಬಟ್ ನನ್ನ ಮಗಳು ಕೈ ಬಿಡ್ಲಿಲ್ಲ ಅಡಿಗೆ ಮಾಡೋದಕ್ಕೆ. ಅವಳನ್ನ ಸಮಾಧಾನ ಮಾಡಿ ಟಿವಿ ಹಾಕಿ ಕೂರಿಸಿ ನೆಕ್ಸ್ಟ್ ನಾನು ಅಡಿಗೆ ಕೆಲಸ ಎಲ್ಲ ಮಾಡೋಷ್ಟ್ರಲ್ಲೇನೆ ಬಂದೇ ಬಿಟ್ರು. ಪಾಪ ಒಂದ್ ಅರ್ಧ ಗಂಟೆ ವೇಟ್ ಮಾಡಿ ನಾನು ಅಡಿಗೆ ಮಾಡೋವರೆಗೂ ಕಾದು ನೆಕ್ಸ್ಟ್ ಅವ್ರಿಗೂ ಕೂಡ ಊಟ ಬಡಿಸ್ಕೊಟ್ಟೆ ಊಟ ಮಾಡ್ತಾ ಇರ್ತಾರೆ. ಸೊ ಈ ರೀತಿ ಒಟ್ಟಿಗೆ ಕುತ್ಕೊಂಡು ತಿನ್ನೋದು ಅಂದ್ರೆ ಒಂದ್ ರೀತಿ ಖುಷಿ ಸಿಗುತ್ತೆ ಅಲ್ವಾ. ಅದ್ರಲ್ಲೂ ಮಾಡಿದ ಅಡಿಗೆ ಅವರು ಹೊಟ್ಟೆ ತುಂಬಾ ತಿಂತಾರೆ ಅಂತ ಹೇಳಿದ್ರೆ ಅದ್ ಮಾಡಿರೋರ್ಗೆ ಇದ್ದಿದ್ದು ಖುಷಿ ಆಗುತ್ತೆ. ಮಗು ಏನ್ ಸಪ್ರೇಟ್ ಏನ್ ಮಾಡಿಲ್ಲ. ಸೊ ತಿಳಿ ಸಾಂಬಾರ್ ತರ ಇರುತ್ತೆ ಅದು ಉಪ್ಪು ಸಾಂಬಾರು. ಸೊ ಅದನ್ನೇ ಹಾಕೊಂಡು ಸ್ವಲ್ಪ ತುಪ್ಪ ಹಾಕೊಂಡು ತಿನ್ನಿಸ್ತಾ ಇದ್ದೀನಿ. ಖಾರನು ಸ್ವಲ್ಪ ಹಾಕೊಂಡಿದೀನಿ. ನನ್ ಮಗಳು ಖಾರನು ಕೂಡ ಚೆನ್ನಾಗಿ ತಿಂತಾಳೆ. ಹಾಗಾಗಿ ಸೊ ಅವಳೇನ್ ಹಠ ಏನು ಮಾಡಿಲ್ಲ. ನಾನು ಹಾಕೊಂಡಿದ್ದ ಅಷ್ಟನ್ನು ಊಟನು ಚೆನ್ನಾಗಿ ಮಾಡಿದ್ಲು. ನನ್ಗೂ ಕೂಡ ಖುಷಿ ಆಯ್ತು ತಿಂದಿದ್ ನೋಡಿ. ಅವಳು ಕೂಡ ಇವನ್ ಒಂಚೂಮ ಫಸ್ಟ್ ಟೈಮ್ ಉಪ್ಪು ಸಾಂಬಾರ್ ತಿಂತಿರೋದು. ಇನ್ನು ಅಡಿಗೆ ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ಹಿಂದೆನೆ ಪಾತ್ರೆ ಎಲ್ಲ ತೊಳ್ಬಿಟ್ಟು ಕಿಚನ್ ಕೂಡ ಕ್ಲೀನ್ ಮಾಡ್ಬಿಟ್ಟೆ. ಅದು ಒಂಥರ ಪಾತ್ರೆ ಇದ್ರೆ ಕೆಲಸ ಇದೆಯಲ್ಲ ಅನ್ನೋ ಒಂದು ಟೆನ್ಷನ್ ಕೂಡ ಇರುತ್ತೆ. ಕೆಲಸನೂ ಕೂಡ ಮುಗಿಸ್ಕೊಂಡೆ. ಇನ್ನು ನೋಡ್ತಾ ಸಂಜೆ ಆಗಿ ಹೋಯ್ತು. ಇನ್ ಸಂಜೆ ಮೇಲೆ ಹಸ್ಬೆಂಡು ಟ್ರಿಪ್ಗೆ ಹೋಗೋದಕ್ಕೆ 1-2 ಪಾತ್ರೆಗಳು ಬೇಕು ಅಂತ ಹೇಳಿದ್ರು. ಸೊ ಅದನ್ನು ಕೂಡ ಬ್ಯಾಗ್ಗೆ ಹಾಕೊಟ್ಟೆ. ಇನ್ನು ಹಸ್ಬೆಂಡು ಟ್ರಿಪ್ಗೆ ಹೊರಟಿದ್ದಾರೆ. ಇನ್ನು ಜೋಳನು ಕೂಡ ತಂದು ಒಂದು 2 days ಆಗೋಗಿತ್ತು. ಇನ್ನೊಂದು 2 days ಬಿಟ್ರೆ ಫುಲ್ ಒಣಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಜೋಳ ಎಲ್ಲ ಬಿಡಿಸಿ ಬೇಯಿಸಿಡ್ತಾ ಇದ್ದೀನಿ. ಇವತ್ತು ಜೋಳ ಯೂಸ್ ಮಾಡ್ಕೊಂಡು ಒಂದು ರೆಸಿಪಿ ಕಟ್ಲೆಟ್ ತರ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಅಷ್ಟಾಗಿ ಟೈಮ್ ಇರ್ಲಿಲ್ಲ. ಹಸ್ಬೆಂಡ್ ಕೂಡ ಹೋಗ್ತಾ ಇದ್ರಲ್ವಾ, ಟೈಮ್ ಇಲ್ಲ ಬಿಡು ನೀವೇ ತಿನ್ಕೊಳ್ಳಿ ಅಂತ ಹೇಳಿದ್ರು. ಅವ್ರಿಗೋಸ್ಕರ ಮಾಡೋಣ ಅಂತ ಅಂದ್ಕೊಂಡೆ. ಅವರು ಗಡಿ ಬಿಡಿಲಿದ್ರು. ಮತ್ ಗಡಿ ಬಿಡಿಲ್ ಮಾಡಕ್ ಹೋದ್ರೆ ಎಡವಟ್ ಆಗ್ಬಿಟ್ರೆ ಅಥವಾ ಟೇಸ್ಟ್ ಚೆನ್ನಾಗಿ ಬರ್ದೇ ಇದ್ರೆ ಅಂತ ಹೇಳ್ಬಿಟ್ಟು ಮಾಡೋದಿಕ್ ಹೋಗ್ಲಿಲ್ಲ. ಇನ್ನೊಂದ್ಸಲ ಯಾವಾಗ್ಲಾದ್ರು ತಂದಂಗ್ ಮಾಡಿದ್ರೆ ತಂದ್ಬಿಟ್ಟು ಸುಮ್ನೆ ಹಾಗೇನೆ ಉಪ್ಪು ಹಾಕ್ಬಿಟ್ಟು ಬೇಯಿಸ್ತಾ ಇದ್ದೀನಿ. ಇನ್ನು ನೈಟ್ ಅಡಿಗೆಗೆ ಅತ್ತೆನೆ ಮಾಡಿದ್ರು ಬೇಳೆ ಸಾಂಬಾರು ಅನ್ನನ.
ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಟು ಮಾಡ್ತಾ ಇದ್ದೀನಿ. ಪ್ಲೀಸ್ ಲೈಕ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ಒಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆಲ್, ಬಾಯ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಮೀ.